ಜಾತಿ ಜನಗಣತಿ ವರದಿ ವಿಚಾರವಾಗಿ ಶೀಲ್ಡ್ ಕವರ್ ಅನ್ನ ಓಪನ್ ಮಾಡಲಾಗಿದೆ ಅನ್ನುವ ಮಾಹಿತಿ ಸಿಗ್ತಾ ಇದೆ. ಇವತ್ತು ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಜಾತಿ ಜನಗಣತಿ ವರದಿ ಇದ್ದಂತಹ ಸೀಲ್ ಅಂಡ್ ಕವರ್ಡ್ ಏನಿತ್ತು ಅದನ್ನ ಓಪನ್ ಮಾಡಲಾಗಿದೆ. ಸಿಎಂ ಸಿದ್ದರಾಮಯ್ಯ ಅವರ ನೇತೃತ್ವದ ಸಂಪುಟ ಸಭೆಯಲ್ಲಿ ಇವತ್ತು ಆ ವರದಿ ಮಂಡನೆ ಆಗುತ್ತಾ ಸಭೆ ಮುಕ್ತಾಯದ ಬಳಿಕ ಅನ್ನುವ ಕುತೂಹಲ ಕೂಡ ಕೇಳಿಸ್ತಾ ಇದೆ. ಕ್ಯಾಬಿನೆಟ್ ನಲ್ಲಿ ವರದಿ ಇದ್ದಂತಹ ಒಂದು ಶೀಲ್ಡ್ ಏನಿತ್ತು ಅದನ್ನ ಓಪನ್ ಮಾಡಲಾಗಿದೆ. ಇವತ್ತು ಕ್ಯಾಬಿನೆಟ್ ಮೀಟಿಂಗಿಗೆ ಕೆಲ ಸಚಿವರು ಗೈರಾಗಿದ್ದಾರೆ. 6 ಜನ ಎಸ್ ಮಲ್ಲಿಕಾರ್ಜುನ್ ಅವರು ಗೈರಾಗಿದ್ದಾರೆ, ಮಧು ಬಂಗಾರಪ್ಪ ಅವರು ಗೈರಾಗಿದ್ದಾರೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಗೈರಾಗಿದ್ದಾರೆ. ಹೀಗೆ 6 ಜನ ಸಚಿವರು ಗೈರಾಗಿದ್ದಾರೆ. ಕಾರಣ ಏನು ಅಂತ ಇನ್ನೂ ಗೊತ್ತಿಲ್ಲ. ಆದ್ರೆ ಜಾತಿ ಜನಗಣತಿ ನೋಡಿ, ಇಲ್ಲಿ ಬಾಕ್ಸ್ ಅನ್ನು ಎತ್ಕೊಂಡು ಹೋಗ್ತಿದ್ದಾರೆ. ಇದೇ ಬಾಕ್ಸ್ ಅಲ್ಲಿ ಜಾತಿ ಜನಗಣತಿ ವರದಿ ಇರುವಂತದ್ದು. ಈ ಬಾಕ್ಸ್ ಅನ್ನ ಓಪನ್ ಮಾಡಿದ್ದಾರೆ. ಓಪನ್ ಮಾಡಿ ಅದರ ಬಗ್ಗೆ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚೆಯನ್ನು ಕೂಡ ಮಾಡಲಾಗ್ತಾ ಇದೆ. ಈಗ ಒಂದಷ್ಟು ಮಾಹಿತಿ ಸೋರಿಕೆ ಆಗಿದೆ. ಯಾವ ಯಾವ ಸಮುದಾಯದವರು ಜಾತಿ ಲೆಕ್ಕಾಚಾರದಲ್ಲಿ ಎಷ್ಟು ನಂಬರ್ ಇದೆ ಅಂತೇಳಿ ಆ ಜಾತಿ ಜನಗಣತಿ ವರದಿಯಲ್ಲಿ ಉಲ್ಲೇಖ ಆಗಿದೆ. ಎಷ್ಟೆಷ್ಟು ಲಕ್ಷ ಜನ ಇದ್ದಾರೆ ಯಾವ ಸಮುದಾಯದವರು ಅಂತೇಳಿ ಜಾತಿ ಜನಗಣತಿ ವರದಿಯಲ್ಲಿ ಉಲ್ಲೇಖ ಆಗಿದೆ. ಇದನ್ನ ಇವತ್ತು ಕ್ಯಾಬಿನೆಟ್ ಮೀಟಿಂಗ್ ಆದ ಬಳಿಕ ಅದನ್ನ ಬಹಿರಂಗಪಡಿಸ್ತಾರ ಕಾದು ನೋಡಬೇಕು. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಬಸವರಾಜ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್, ಒಂದು ಕಡೆ ಕ್ಯಾಬಿನೆಟ್ಗೆ 6 ಜನ ಸಚಿವರು ಗೈರಾಗಿರೋದು, ಮತ್ತೊಂದು ಕಡೆ ಈ ಒಂದು ಬಾಕ್ಸ್ ಅನ್ನ ಓಪನ್ ಮಾಡಿದ್ದಾರೆ. ಇವತ್ತೇ ಅದನ್ನ ಬಹಿರಂಗ ಪಡಿಸ್ತಾರಾ? ಮಂಡನೆ ಆಗುತ್ತಾ ಬಸವರಾಜ್? ನಾಗೇಂದ್ರ ಬಾಬು, ಸಚಿವ ಸಂಪುಟ ಸಭೆಗೆ ಸಚಿವರು ಗೈರಾಗುವುದು ಸಾಮಾನ್ಯ ವಿಚಾರ. ಅವರು ನಾನಾ ಕಾರಣಗಳಿಂದ ಸಿಎಂಗೆ ಮೊದಲೇ ತಿಳಿಸಿ ಆ ಸಚಿವ ಸಂಪುಟ ಸಭೆಗೆ ಗೈರಾಗಿರ್ತಾರೆ. ಅದರ ಹೊರತಾಗಿಯೂ ಕೂಡ ಇವತ್ತು ಮಹತ್ವದ ಸಚಿವ ಸಂಪುಟ ಸಭೆಯಲ್ಲಿ ಜಾತಿ ಗಣತಿ ಮಂಡನೆ ಆಗ್ತಾ ಇರತಕ್ಕಂಥದ್ದು. ಕಳೆದ 1.25 ವರ್ಷದ ಹಿಂದೆ ಜಾತಿ ಜನಗಣತಿ ವರದಿ ವಿಚಾರವಾಗಿ ಶೀಲ್ಡ್ ಕವರ್ ಅನ್ನ ಓಪನ್ ಮಾಡಲಾಗಿದೆ ಅನ್ನುವ ಮಾಹಿತಿ ಸಿಗ್ತಾ ಇದೆ. ಇವತ್ತು ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಜಾತಿ ಜನಗಣತಿ ವರದಿ ಇದ್ದಂತಹ ಸೀಲ್ ಅಂಡ್ ಕವರ್ಡ್ ಏನಿತ್ತು ಅದನ್ನ ಓಪನ್ ಮಾಡಲಾಗಿದೆ. ಸಿಎಂ ಸಿದ್ದರಾಮಯ್ಯ ಅವರ ನೇತೃತ್ವದ ಸಂಪುಟ ಸಭೆಯಲ್ಲಿ ಇವತ್ತು ಆ ವರದಿ ಮಂಡನೆ ಆಗುತ್ತಾ ಸಭೆ ಮುಕ್ತಾಯದ ಬಳಿಕ ಅನ್ನುವ ಕುತೂಹಲ ಕೂಡ ಕೇಳಿಸ್ತಾ ಇದೆ. ಕ್ಯಾಬಿನೆಟ್ ನಲ್ಲಿ ವರದಿ ಇದ್ದಂತಹ ಒಂದು ಶೀಲ್ಡ್ ಏನಿತ್ತು ಅದನ್ನ ಓಪನ್ ಮಾಡಲಾಗಿದೆ. ಇವತ್ತು ಕ್ಯಾಬಿನೆಟ್ ಮೀಟಿಂಗಿಗೆ ಕೆಲ ಸಚಿವರು ಗೈರಾಗಿದ್ದಾರೆ. 6 ಜನ ಎಸ್ ಮಲ್ಲಿಕಾರ್ಜುನ್ ಅವರು ಗೈರಾಗಿದ್ದಾರೆ, ಮಧು ಬಂಗಾರಪ್ಪ ಅವರು ಗೈರಾಗಿದ್ದಾರೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಗೈರಾಗಿದ್ದಾರೆ. ಹೀಗೆ 6 ಜನ ಸಚಿವರು ಗೈರಾಗಿದ್ದಾರೆ. ಕಾರಣ ಏನು ಅಂತ ಇನ್ನೂ ಗೊತ್ತಿಲ್ಲ. ಆದ್ರೆ ಜಾತಿ ಜನಗಣತಿ ನೋಡಿ, ಇಲ್ಲಿ ಬಾಕ್ಸ್ ಅನ್ನು ಎತ್ಕೊಂಡು ಹೋಗ್ತಿದ್ದಾರೆ. ಇದೇ ಬಾಕ್ಸ್ ಅಲ್ಲಿ ಜಾತಿ ಜನಗಣತಿ ವರದಿ ಇರುವಂತದ್ದು. ಈ ಬಾಕ್ಸ್ ಅನ್ನ ಓಪನ್ ಮಾಡಿದ್ದಾರೆ. ಓಪನ್ ಮಾಡಿ ಅದರ ಬಗ್ಗೆ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚೆಯನ್ನು ಕೂಡ ಮಾಡಲಾಗ್ತಾ ಇದೆ. ಈಗ ಒಂದಷ್ಟು ಮಾಹಿತಿ ಸೋರಿಕೆ ಆಗಿದೆ. ಯಾವ ಯಾವ ಸಮುದಾಯದವರು ಜಾತಿ ಲೆಕ್ಕಾಚಾರದಲ್ಲಿ ಎಷ್ಟು ನಂಬರ್ ಇದೆ ಅಂತೇಳಿ ಆ ಜಾತಿ ಜನಗಣತಿ ವರದಿಯಲ್ಲಿ ಉಲ್ಲೇಖ ಆಗಿದೆ. ಎಷ್ಟೆಷ್ಟು ಲಕ್ಷ ಜನ ಇದ್ದಾರೆ ಯಾವ ಸಮುದಾಯದವರು ಅಂತೇಳಿ ಜಾತಿ ಜನಗಣತಿ ವರದಿಯಲ್ಲಿ ಉಲ್ಲೇಖ ಆಗಿದೆ. ಇದನ್ನ ಇವತ್ತು ಕ್ಯಾಬಿನೆಟ್ ಮೀಟಿಂಗ್ ಆದ ಬಳಿಕ ಅದನ್ನ ಬಹಿರಂಗಪಡಿಸ್ತಾರ ಕಾದು ನೋಡಬೇಕು.
ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಬಸವರಾಜ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್, ಒಂದು ಕಡೆ ಕ್ಯಾಬಿನೆಟ್ಗೆ 6 ಜನ ಸಚಿವರು ಗೈರಾಗಿರೋದು, ಮತ್ತೊಂದು ಕಡೆ ಈ ಒಂದು ಬಾಕ್ಸ್ ಅನ್ನ ಓಪನ್ ಮಾಡಿದ್ದಾರೆ. ಇವತ್ತೇ ಅದನ್ನ ಬಹಿರಂಗ ಪಡಿಸ್ತಾರಾ? ಮಂಡನೆ ಆಗುತ್ತಾ ಬಸವರಾಜ್? ನಾಗೇಂದ್ರ ಬಾಬು, ಸಚಿವ ಸಂಪುಟ ಸಭೆಗೆ ಸಚಿವರು ಗೈರಾಗುವುದು ಸಾಮಾನ್ಯ ವಿಚಾರ. ಅವರು ನಾನಾ ಕಾರಣಗಳಿಂದ ಸಿಎಂಗೆ ಮೊದಲೇ ತಿಳಿಸಿ ಸಚಿವ ಸಂಪುಟ ಸಭೆಗೆ ಗೈರಾಗಿರ್ತಾರೆ. ಅದರ ಹೊರತಾಗಿಯೂ ಕೂಡ ಇವತ್ತು ಮಹತ್ವದ ಸಚಿವ ಸಂಪುಟ ಸಭೆಯಲ್ಲಿ ಜಾತಿ ಗಣತಿ ಮಂಡನೆ ಆಗ್ತಾ ಇರತಕ್ಕಂಥದ್ದು. ಕಳೆದ ಒಂದು ಕಾಲು ವರ್ಷದ ಹಿಂದೆ ಇದನ್ನ ಜಾತಿ ಜನಗಣತಿ ವರದಿ ವಿಚಾರವಾಗಿ ಶೀಲ್ಡ್ ಕವರ್ ಅನ್ನ ಓಪನ್ ಮಾಡಲಾಗಿದೆ ಅನ್ನುವ ಮಾಹಿತಿ ಸಿಗ್ತಾ ಇದೆ. ಇವತ್ತು ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಜಾತಿ ಜನಗಣತಿ ವರದಿ ಇದ್ದಂತ ಸೀಲ್ ಅಂಡ್ ಕವರ್ಡ್ ಏನಿತ್ತು ಅದನ್ನ ಓಪನ್ ಮಾಡಲಾಗಿದೆ. ಸಿಎಂ ಸಿದ್ದರಾಮಯ್ಯ ಅವರ ನೇತೃತ್ವದ ಸಂಪುಟ ಸಭೆಯಲ್ಲಿ ಇವತ್ತು ಆ ವರದಿ ಮಂಡನೆ ಆಗುತ್ತಾ ಸಭೆ ಮುಕ್ತಾಯದ ಬಳಿಕ ಅನ್ನುವ ಕುತೂಹಲ ಕೂಡ ಕೇಳಿಸ್ತಾ ಇದೆ. ಕ್ಯಾಬಿನೆಟ್ ನಲ್ಲಿ ವರದಿ ಇದ್ದಂತಹ ಒಂದು ಶೀಲ್ಡ್ ಏನಿತ್ತು ಅದನ್ನ ಓಪನ್ ಮಾಡಲಾಗಿದೆ. ಇವತ್ತು ಕ್ಯಾಬಿನೆಟ್ ಮೀಟಿಂಗಿಗೆ ಕೆಲ ಸಚಿವರು ಗೈರಾಗಿದ್ದಾರೆ. 6 ಜನ ಎಸ್ ಮಲ್ಲಿಕಾರ್ಜುನ್ ಅವರು ಗೈರಾಗಿದ್ದಾರೆ, ಮಧು ಬಂಗಾರಪ್ಪ ಅವರು ಗೈರಾಗಿದ್ದಾರೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಗೈರಾಗಿದ್ದಾರೆ. ಹೀಗೆ 6 ಜನ ಸಚಿವರು ಗೈರಾಗಿದ್ದಾರೆ. ಕಾರಣ ಏನು ಅಂತ ಇನ್ನೂ ಗೊತ್ತಿಲ್ಲ. ಆದ್ರೆ ಜಾತಿ ಜನಗಣತಿ ನೋಡಿ, ಬಾಕ್ಸ್ ಅನ್ನು ಎತ್ಕೊಂಡು ಹೋಗ್ತಿದ್ದಾರೆ. ಇದೇ ಬಾಕ್ಸ್ ಅಲ್ಲಿ ಜಾತಿ ಜನಗಣತಿ ವರದಿ ಇರುವಂತದ್ದು. ಈ ಬಾಕ್ಸ್ ಅನ್ನ ಓಪನ್ ಮಾಡಿದ್ದಾರೆ. ಓಪನ್ ಮಾಡಿ ಅದರ ಬಗ್ಗೆ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚೆಯನ್ನು ಕೂಡ ಮಾಡಲಾಗ್ತಾ ಇದೆ. ಈಗ ಒಂದಷ್ಟು ಮಾಹಿತಿ ಸೋರಿಕೆ ಆಗಿದೆ. ಯಾವ ಯಾವ ಸಮುದಾಯದವರು ಜಾತಿ ಲೆಕ್ಕಾಚಾರದಲ್ಲಿ ಎಷ್ಟು ನಂಬರ್ ಇದೆ ಅಂತೇಳಿ ಆ ಜಾತಿ ಜನಗಣತಿ ವರದಿಯಲ್ಲಿ ಉಲ್ಲೇಖ ಆಗಿದೆ. ಎಷ್ಟೆಷ್ಟು ಲಕ್ಷ ಜನ ಇದ್ದಾರೆ ಯಾವ ಸಮುದಾಯದವರು ಅಂತೇಳಿ ಜಾತಿ ಜನಗಣತಿ ವರದಿಯಲ್ಲಿ ಉಲ್ಲೇಖ ಆಗಿದೆ. ಇದನ್ನ ಇವತ್ತು ಕ್ಯಾಬಿನೆಟ್ ಮೀಟಿಂಗ್ ಆದ ಬಳಿಕ ಅದನ್ನ ಬಹಿರಂಗ ಪಡಿಸ್ತಾರ? ಕಾದು ನೋಡಬೇಕು. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಬಸವರಾಜ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್, ಒಂದು ಕಡೆ ಕ್ಯಾಬಿನೆಟ್ಗೆ 6 ಜನ ಸಚಿವರು ಗೈರಾಗಿರೋದು, ಮತ್ತೊಂದು ಕಡೆ ಈ ಒಂದು ಬಾಕ್ಸ್ ಅನ್ನ ಓಪನ್ ಮಾಡಿದ್ದಾರೆ. ಇವತ್ತೇ ಅದನ್ನ ಬಹಿರಂಗ ಪಡಿಸ್ತಾರಾ? ಮಂಡನೆ ಆಗುತ್ತಾ ಬಸವರಾಜ್? ನಾಗೇಂದ್ರ ಬಾಬು, ಸಚಿವ ಸಂಪುಟ ಸಭೆಗೆ ಸಚಿವರು ಗೈರಾಗುವುದು ಸಾಮಾನ್ಯ ವಿಚಾರ. ಅವರು ನಾನಾ ಕಾರಣಗಳಿಂದ ಸಿಎಂಗೆ ಮೊದಲೇ ತಿಳಿಸಿ ಸಚಿವ ಸಂಪುಟ ಸಭೆಗೆ ಗೈರಾಗಿರ್ತಾರೆ. ಅದರ ಹೊರತಾಗಿಯೂ ಕೂಡ ಇವತ್ತು ಮಹತ್ವದ ಸಚಿವ ಸಂಪುಟ ಸಭೆಯಲ್ಲಿ ಜಾತಿ ಗಣತಿ ಮಂಡನೆ ಆಗ್ತಾ ಇರತಕ್ಕಂಥದ್ದು. ಕಳೆದ ಒಂದು ಕಾಲು ವರ್ಷದ ಹಿಂದೆ ಇದನ್ನ